ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸುಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳೆಂಬ ಶೀರ್ಷಿಕೆಯಡಿಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7 ಅಧ್ಯಾಯಗಳವರೆಗಿನ ಕೆಲವು ಆಯ್ದ ವಚನಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 6ನೇ ವಚನ. ಮತ್ತಾಯ 7:6. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನಲ್ಲಿ ಒಂದು ಪ್ರಾಮುಖ್ಯವಾದ ಬೋಧನೆಯನ್ನು ನಮಗೆ ಮಾಡ್ತಿದ್ದಾನೆ. ಇದರಲ್ಲಿ ನಾವು ಮಾಡಬಾರದ ಸಂಗತಿಗಳು ಮತ್ತು ಒಂದು ವೇಳೆ ನಾವು ಒಂದು ವೇಳೆ ಯಾಜ್ಞೆಗೆ ಮೀರಿ ಮಾಡುವುದಾದರೆ ನಮಗೆ ಒಂದು ವೇಳೆ ಬರಬಹುದಾದಂಥ ಆಪತ್ತನ್ನು ಆತನು ಮಾತನಾಡ್ತಿದ್ದಾನೆ. ಹೇಗೆ ಇಲ್ಲಿ ಆತನು 2 ಪ್ರಾಣಿಗಳನ್ನು ಉಲ್ಲೇಖಿಸ್ತಿದ್ದಾನೆ. ಒಂದು ನಾಯಿ, ಮತ್ತೊಂದು ಹಂದಿ. ಸಾಧಾರಣ ವಾಕ್ಯದಲ್ಲಿ ನಾಯಿ ಇದರ ಅರ್ಥ ನಮಗೆ ಈ ವಿಧದಲ್ಲಿ ಸಿಗ್ತದೆ. ಒಂದು ವೇಳೆ ಅದನ್ನೇ ನಾವು ಪ್ರತ್ಯೇಕವಾಗಿ ಧ್ಯಾನಿಸಬೇಕಾಗ್ತದೆ, ಅದಕ್ಕೆ ಅನೇಕ ವಚನಗಳೊಂದಿಗೆ ಅದನ್ನು ಗಮನಿಸಬೇಕಾಗ್ತದೆ. ಆದರೂ ಅವುಗಳಿಂದ ನಮಗೆ ಸಿಕ್ಕುವಂಥ ಒಂದು ಅರ್ಥ ನಾಯಿ ಎಂಬುದಾಗಿ ಹೇಳುವಾಗ ದೇವರೊಂದಿಗೆ ಒಡಂಬಡಿಕೆ ಸಂಬಂಧದೊಳಗೆ ಬಂದು ನಂತರದಲ್ಲಿ ಆ ಒಡಂಬಡಿಕೆಯನ್ನು ಮುರಿದು ತಿರುಗಿ ಹಿಂದಕ್ಕೆ ಹೋದವರು. ಇವರ ಕುರಿತಾಗಿ ಮಾತನಾಡುವಾಗ ಸಾಧಾರಣ ದೇವರು ನಾಯಿ ಪದವನ್ನು ನಮಗೆ ತೋರಿಸಿಕೊಡ್ತಾನೆ. ಇದನ್ನು ಗ್ರಹಿಸೋದಕ್ಕೆ ಇನ್ನೊಂದು ವಾಕ್ಯವನ್ನು ನಾವು ಪೇತ್ರನ ಪತ್ರಿಕೆಯಲ್ಲಿ ಗಮನಿಸಬಹುದು. ನಾಯಿ ತಾನು ಕಕ್ಕಿದ್ದನ್ನೇ ತಿರುಗಿ ತಿನ್ನುವಂತೆ. ಹಾಗಾದರೆ ಒಂದು ಕಾಲದಲ್ಲಿ ದೇವರ ವಿರುದ್ಧವಾಗಿ ಯಾವುದೆಲ್ಲ ಸಂಗತಿಗಳು ಬೇಡ ಎಂಬುದಾಗಿ ತನ್ನೊಳಗಿಂದ ವಿಸರ್ಜಿಸಿ ಬಿಡ್ತೋ, ಸ್ವಲ್ಪ ಕಾಲವಾದ ಮೇಲೆ ತಿರುಗಿ ಬಂದು ಅದನ್ನು ತನ್ನೊಳಗೆ ತಗೊಳ್ತಾ ಇದೆ. ಹಾಗಾದರೆ ಒಡಂಬಡಿಕೆನ ಮೀರಿದ ಒಂದು ಜೀವಿತ. ಪಾಪದ ಸ್ವಭಾವಗಳು, ಪಾಪದ ಸಂಗತಿಗಳು ಅಥವಾ ಅನೀತಿ ಕಾರ್ಯಗಳು ಬೇಡ ಎಂಬುದಾಗಿ ಹೇಳಿ ತಿರುಗಿ ಅದನ್ನು ಒಳಗೆ ತಕ್ಕೊಳ್ಳುವುದಾದರೆ ಹಾಗಾದರೆ ಅದು ಒಡಂಬಡಿಕೆನ ಮೀರಿದ ಭಾಗ. ದೇವರು ಆ ಭಾಗದಲ್ಲಿ ಆತನು ಬೇಸರಗೊಳ್ತಾನೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ ದೇವರು ಇದರ ಕುರಿತಾಗಿ ಜನರು ಮಾಡಬಹುದಂತ ಈ ತಪ್ಪನ್ನು ಆತನು 16ನೇ ವಚನದಲ್ಲಿ ಮಾತನಾಡಿ ಹೇಳ್ತಾನೆ. ಯೆಹೋವನು ಮೋಶೆಗೆ, ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿರುವ ಅನ್ಯ ದೇವತೆಗಳನ್ನು ಪೂಜಿಸಬಾರದು. 17ನೇ ವಚನ. ಆಗ ನಾನು ಅವರ ಮೇಲೆ ಬಲು ಸಿಟ್ಟಾಗಿ ಅವರನ್ನು ಬಿಟ್ಟು ಅವರಿಗೆ ವಿಮುಖನಾಗುವೆನು. ಇನ್ನೊನೇಕ ವಚನ ಮುಂದುವರೆದ ಭಾಗವಿದೆ. ಹಾಗಾದರೆ ನಾವು ತಪ್ಪುವಂಥ ಭಾಗ, ನಾವು ದೇವರನ್ನು ಬಿಟ್ಟು ಬಿಡುವವರು, ದೇವರೊಂದಿಗಿರುವ ಒಡಂಬಡಿಕೆಯನ್ನು ಮೀರುವವರು, ದೇವದ್ರೋಹಿಗಳಾಗಿ ದೇವರಲ್ಲದವುಗಳನ್ನು ಸೇವಿಸುವಂಥ ಸ್ಥಿತಿಗೆ ಹೋಗುವಾಗ ಅದು ಒಡಂಬಡಿಕೆಯನ್ನು ಮೀರಿದ್ರಿಂದ ಅದು ಅಂಥವರನ್ನು ನಾಯಿ ಎಂಬುದಾಗಿ ಹೇಳಲಾಗಿದೆ. ಬಹಳ ಗಂಭೀರವಾಗಿ ನಾವು ಮನಸ್ಸಿಗೆ ತೆಗೆದುಕೊಳ್ಳಬೇಕಾದಂಥ ವಿಷಯ. ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಪರಲೋಕ ರಾಜ್ಯದೊಳಗೆ ಯಾರು ಸೇರುವುದಿಲ್ಲ ಎನ್ನುವಂಥ ಒಂದು ಪಟ್ಟಿಯನ್ನು 15ನೇ ವಚನದಲ್ಲಿ ಕೊಡಲಾಗ್ತದೆ. ಅದರಲ್ಲಿ ಮೊಟ್ಟ ಮೊದಲು ಬರೆದದ್ದು ನಾಯಿಗಳಂತಿರುವವರು. ಪ್ರೇರೆ, ಇದೊಂದು ಗಂಭೀರವಾದ ವಿಷಯ. ಇನ್ನೊಬ್ಬರನ್ನ ನೋಡುವುದಕ್ಕಿಂತಲೂ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕಾಗ್ತದೆ. ನಾನು ಎಲ್ಲಿ ದೇವರ ಒಡಂಬಡಿಕೆಯನ್ನು ಮೀರ್ತಿದ್ದೇನೆ? ಒಂದು ವೇಳೆ ದೇವರ ಒಡಂಬಡಿಕೆಯನ್ನು ಮೀರ್ತಿರುವುದಾದರೆ ಇಂಥ ಗಂಭೀರವಾದ ಸಂಗತಿಗಳು ಧರ್ಮೋಪದೇಶ ಕಾಂಡ 31, 16, 17ರಲ್ಲಿ ಹೇಳಿರೋ ಪ್ರಕಾರ ದೇವರನ್ನು ಬಿಡುವುದಾದರೆ ದೇವರೇ ನಮ್ಮನ್ನು ಬಿಡ್ತಾನೆ ಅನ್ನುವಂಥ ಮಾತಲ್ಲಿ ಬರೆದದೆ. ಒಂದು ವೇಳೆ ಈಗ ನಾವು ಪ್ರಕಟಣೆ ಪುಸ್ತಕದ 22ನೇ ಅಧ್ಯಾಯದ 15ನೇ ವಚನದಲ್ಲಿ ಗಮನಿಸಿದಂತೆ ಅಲ್ಲಿ ಪರಲೋಕ ರಾಜ್ಯದೊಳಗೆ ಎಂಥವರು ಹೋಗುವುದಿಲ್ಲ ಎನ್ನುವಂಥ ಪಟ್ಟಿಯಲ್ಲಿ ಮೊದಲನೇ ಅಂಶವೇ ನಾಯಿಗಳಂತಿರುವರು. ಹಾಗಾದರೆ ದೇವರ ಒಡಂಬಡಿಕೆಯಿಂದ ಜಾರುವಂಥದ್ದು ಬಹಳ ಗಂಭೀರವಾದ ಸ್ಥಿತಿ. ಇಲ್ಲಿ ಇನ್ನೊಂದು ಭಾಗವನ್ನು ಮಾತನಾಡಿದೆ, ಹಂದಿಗಳು. ಎರಡನ್ನೂ ಸಹ ಬಹುವಚನದಲ್ಲಿ ಹೇಳಲಾಗಿದೆ, ನಾಯಿಗಳು, ಹಂದಿಗಳು ಎಂಬುದಾಗಿ. ಸರಿ, ಹಂದಿ ವಿಚಾರ ಒಂದು ವೇಳೆ ನಾವು ಗಮನಿಸಿದರೆ ಇದನ್ನು ಅಶುದ್ಧ ಪಶು ಎಂಬುದಾಗಿ ವಾಕ್ಯದಲ್ಲಿ ತೋರಿಸಲಾಗಿದೆ. ಆದರೆ ಅದರೊಂದಿಗೆ ಹಂದಿಯ ಒಂದು ರೀತಿ ಹೇಗಿದೆ ಎಂಬುದಾಗಿ ಕೇಳಿದರೆ ಅದು ಯಾವಾಗಲೂ ನೆಲವನ್ನೇ ನೋಡಿಕೊಂಡು ಕೆಳಗೆ ನೋಡಿಕೊಂಡು ಹೋಗುವಂಥ ಒಂದು ಜೀವಿ. ಹಾಗಾದರೆ ಒಂದು ವೇಳೆ ಅದರ ಭಾವಾರ್ಥ ಹೀಗೆ ತಕ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದು ಲೋಕವನ್ನೇ ಹುಡುಕುವಂಥ ಒಂದು ಪ್ರಾಣಿ. ಅದಕ್ಕೆ ಪರಲೋಕ ನೋಡುವುದಕ್ಕೆ ಮನಸ್ಸೇ ಇಲ್ಲ. ಯಾವಾಗಲೂ ಅದು ಲೋಕವನ್ನೇ ನೋಡಿಕೊಂಡು ಹೋಗ್ತದೆ. ಶಿವಮೊಗ್ಗ ಪಟ್ಟಣದಲ್ಲಿ ಒಬ್ಬ ಶಿಕ್ಷಕರಿದ್ದರು.
ಅವ್ರು ಹೆಡ್ ಮಾಸ್ಟರ್ ಆಗಿದ್ದರು. ಅವ್ರನ್ನ ಎಲ್ಲರೂ ಪ್ರಸಾದ್ ಮಾಸ್ಟರ್ ಎಂಬುದಾಗಿ ಕರಿತಿದ್ರು. ಅವರು ಕೆಲವು ಗಂಭೀರವಾದ ವಿಷಯಗಳನ್ನ ಕೆಲವೊಮ್ಮೆ ತಮಾಷೆಯಾಗಿ ಮಾತನಾಡ್ತಿದ್ರು. ಅವ್ರು ಹೇಳ್ತಾ ಇದ್ರು, ಹಂದಿ ಜೀವಮಾನದಲ್ಲಿ ಆಕಾಶವನ್ನು ನೋಡುವಂಥ ಸಂದರ್ಭ ಒಂದೇ. ಕಾರಣ ಆ ದಿನಗಳಲ್ಲಿ ಬಹಳ ಹಿಂದೆ, ಈಗಲೂ ಕೆಲವು ಕಡೆ ಇರ್ಬೋದು ರೂಢಿಯಲ್ಲಿ, ಹಂದಿಯನ್ನು ಕೊಯ್ಯುವವರು ಅದನ್ನು ಊರು ಮೆರವಣಿಗೆ ಮಾಡ್ತಾ ಇದ್ರು. ಅವ್ರು ಯಾವ ಹಂದಿಯನ್ನು ಕೊಯ್ತಾರೋ ಆ ಹಂದಿಯನ್ನು ಹೊತ್ತುಕೊಂಡು ಅವರು ಊರು ಮೆರವಣಿಗೆ ಮಾಡ್ತಿದ್ರು. ಅದರ ಬಾಯಿಯನ್ನು, ಅದರ 4 ಕಾಲುಗಳನ್ನು ಕಟ್ಟಿ ಅದನ್ನು ಕೋಲ್ನಲ್ಲಿ, ಕಾಲುಗಳ ಮಧ್ಯೆ ಕೋಲನ್ನು ತಂದು ಅದನ್ನು ಅನೇಕರು ಹೊತ್ತುಕೊಂಡು ತಮಟೆ ಬಡ್ಕೊಂಡು ಅದನ್ನು ಜೋರಾಗಿ ಸಾರ್ತಾ ಇಂಥ ದಿನ ಇಂಥ ಹಂದಿಯನ್ನು ಕೊಯ್ಲಾಗ್ತದೆ ಅನ್ನುವಂಥ ಒಂದು ಪ್ರಚಾರದೊಂದಿಗೆ ಊರು ಮೆರವಣಿಗೆ ನಡೀತಿತ್ತು. ಇದಕ್ಕೆ ಆ ಪ್ರಸಾದ್ ಮೇಸ್ಟ್ರು ಹೇಳ್ತಾ ಇದ್ರು, ಅದು ನಾಳೆ ಸಾಯ್ತದೆ ಅನ್ನುವಾಗ, ಹಿಂದಿನ ದಿವಸ ಊರು ಮೆರವಣಿಗೆ ಆಗುವಾಗ ಅದನ್ನು ಕೋಲ್ಗಳಲ್ಲಿ ಎತ್ತುಕೊಂಡು ಹೋಗುವಾಗ ಆ ದಿನ ಮಾತ್ರ ಅದು ಮೇಲೆ ನೋಡ್ತಾ ಇತ್ತು. ಅದು ಬಿಟ್ಟರೆ ಜೀವಮಾನವೆಲ್ಲ ಅದು ಭೂಮಿಯನ್ನೇ ನೋಡಿಕೊಂಡು, ನೆಲವನ್ನೇ ನೋಡಿಕೊಂಡು ಓಡಾಡೋದ್ರಿಂದ ಅವರು ಅದನ್ನು ತಮಾಷೆಗೆ ಹೇಳ್ತಾ ಇದ್ರು. ಹಂದಿಯನ್ನು ಪೃಥ್ವಿರಾಜ ಅಂತ ಕರೀತಾ ಇದ್ರು, ಅಂದರೆ ಭೂಮಿಯ ರಾಜ ಎಂಬುದಾಗಿ. ಹಾಗಾದರೆ ಇದು ಹಂದಿಯ ಸ್ವಭಾವ, ಯಾವಾಗಲೂ ಕೆಳಗೆ ನೋಡಿಕೊಂಡು ಲೋಕವನ್ನೇ ಹುಡುಕುವಂಥ ಸ್ವಭಾವ. ಪ್ರೇರೆ, ಹಾಗಾದರೆ ಈ ವಿಧದ 2 ಗುಂಪಿನ ಜನರ ಎದುರು ಯೇಸು ಕ್ರಿಸ್ತನು ಹೇಳ್ತಾನೆ, ನಾಯಿಗಳೆದುರು ದೇವರ ವಸ್ತುಗಳನ್ನ ಹಾಕಬೇಡ್ರಿ, ಹಂದಿಗಳೆದುರು ಮುತ್ತುಗಳನ್ನು ಚೆಲ್ಲಬೇಡ್ರಿ. ಹಾಗಾದ್ರೆ ದೇವರ ಅಮೂಲ್ಯವಾದ ಸಂಗತಿಗಳನ್ನು ಒಡಂಬಡಿಕೆಯನ್ನು ಮೀರಿದ ಜನರ ಎದುರು ತರುವಾಗ, ದೇವರ ಅಮೂಲ್ಯವಾದ ಸಂಗತಿಗಳನ್ನು ಲೋಕವನ್ನೇ ಹುಡುಕುವ ಜನರ ಎದುರು ತರುವಾಗ ಅವರು ಅದಕ್ಕೆ ಮಾನ್ಯತೆ ಕೊಡುವುದಿಲ್ಲ. ಅದು ಹೇಳ್ತಾನೆ, ಚೆಲ್ಲಬೇಡ್ರಿ, ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನ ತುಳಿದು ಅವರದನ್ನು ಅಗೌರವಪಡಿಸಿ ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಹಾಗಾದ್ರೆ ಇಂಥವರೆದುರು ಯಾರು ವಾಕ್ಯವನ್ನು ಅಥವಾ ದೇವರ ಅಮೂಲ್ಯ ಸಂಗತಿಗಳನ್ನ ಕೊಡ್ತಾರೋ ಅಂಥವರಿಗೆ ಇಂಥವರು ಆಪತ್ತನ್ನು ಬರಮಾಡುವವರು. ಪ್ರಿಯರೇ, ಈ ವಿಷಯದಲ್ಲಿ ಜಾಗೃತಿಯಿಂದ ನಡ್ಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ನಾವು ಮುಂದುವರೆದು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಅಲ್ಲಿ ಇಂಥ ಒಂದು ಗಂಭೀರವಾದ ಮಾತು ಕೊಡಲ್ಪಟ್ಟದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 29ನೇ ವಚನ, ಇಬ್ರಿಯ 10:29. ಯಾವನು ದೇವಕುಮಾರನನ್ನು ತುಳಿದ, ಅಲ್ಲಿ ತುಳಿದೆಂಬಂತ ಮಾತಿದೆಯಲ್ಲ, ಇಲ್ಲಿ ಅದಕ್ಕೆ ವಿವರಣೆಯನ್ನು ನಾವು ಗಮನಿಸ್ತೇವೆ. ಯಾವನು ದೇವಕುಮಾರನನ್ನು ತುಳಿದು, ಅಂದರೆ ಯೇಸು ಕ್ರಿಸ್ತನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದಾನೋ, ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಪ್ರೇರೆ, ಹಾಗಾದರೆ ಈ ವಿಧದಲ್ಲಿ ನಡ್ಕೊಳ್ಳುವಂಥದ್ದು, ಒಡಂಬಡಿಕೆಯನ್ನು ಮುರಿದು ತಿರುಗಿ ಹಳೆಯ ಪಾಪದ ಅನೀತ್ಯ ಕಾರ್ಯಗಳಿಗೆ ಮನಸ್ಸು ಕೊಡುವಂಥದ್ದು ಮತ್ತು ದೇವರ ಕುರಿತಾಗಿ ಗ್ರಹಿಸೋದಕ್ಕೆ ಅವಕಾಶವಿದ್ದರೂ ಲೋಕವನ್ನೇ ಹುಡುಕುವಂಥದ್ದು, ಪರಲೋಕವನ್ನು ಹುಡುಕದೇ ಇರುವಂಥದ್ದು, ದೇವರ ರಾಜ್ಯವನ್ನು ಹುಡುಕದೇ ಇರುವಂಥದ್ದು, ಇಂಥವರು ತಮಗೆ ದೇವರ ವಾಕ್ಯವು ಸಿಕ್ಕಿದಾಗ ಅದಕ್ಕೆ ವಿರುದ್ಧವಾಗಿ ದೇವರ ಸಂಗತಿಗಳನ್ನು ಒದಗಿಸಿದವರಿಗೆ ವಿರುದ್ಧವಾಗಿ ನಡೆಯುವಾಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪವಾರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದನು, ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಪ್ರಿಯರೇ, ಒಂದು ವೇಳೆ ಒಡಂಬಡಿಕೆಯನ್ನು ಮೀರಿದ ರೀತಿಯಲ್ಲಿಯೂ ಲೋಕವನ್ನು ಹುಡುಕುವ ಸ್ಥಿತಿಯಲ್ಲಿದ್ದರೆ ಕ್ರೂರವಾದ ದಂಡನೆ ಇದೆ ಎಂಬುದಾಗಿ ಹೇಳ್ತಾನೆ. ಬೇರೆ ದಂಡನೆ ಅಲ್ಲ, ಕ್ರೂರವಾದ ದಂಡನೆ. ಮತ್ತು ಇಂಥವರ ಎದುರು ದೇವಜನರು ಎಚ್ಚರಿಕೆಯಿಂದ ಇರುವುದಕ್ಕೂ ಯೇಸು ಕ್ರಿಸ್ತನು ಕಲಿಸ್ತಾನೆ. ದೇವರಾತ್ಮ ನಮಗೆ ಇದಕ್ಕಾಗಿ ಸಹಾಯ ಮಾಡಿ. ಮಹಾಕೃಪೆಗಳ ಪರಲೋಕ ತಂದೆ, ಒಡಂಬಡಿಕೆಯನ್ನು ಮೀರಿದ ಜನರು, ಲೋಕವನ್ನೇ ಹುಡುಕುವ ಜನರು, ಇವರೆದುರು ದೇವರ ವಸ್ತುಗಳನ್ನು ಕೊಡಬಾರದು, ಅಂಥವರಿಗೆ ಅದನ್ನು ಕೊಡಬಾರದು, ಚೆಲ್ಲಬಾರದು ಎಂಬುದಾಗಿ ಹೇಳ್ತಾ ಇದ್ದೀವಿ ಸ್ವಾಮಿ. ಕರ್ತನೆ, ಹೀಗೆ ಮಾಡಿದರೆ ಅವರು ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂದಿರುಗಿ ಬಂದು ನಿಮ್ಮನ್ನು ಸಿಳಿಬಿಟ್ಟಾರು ಎಂಬುದಾಗಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಪ್ರೀತಿ ಪರಲೋಕ ತಂದೆ, ಒಬ್ಬರು ನಾಶವಾಗುವುದು ನಿನಗಿಷ್ಟವಿಲ್ಲ ಸ್ವಾಮಿ. ಒಡಂಬಡಿಕೆಯನ್ನು ಮುರಿಯುವ ಹಂತದಲ್ಲಿರುವಂಥ ಜನರು ಕರ್ತನೆ ತಿರುಗಿ ಮಾನಸಾಂತರ ಪಡಲಿ ಎಂಬುದಾಗಿ ನಿನ್ನ ಸಂಧಿಯಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ, ಲೋಕವನ್ನೇ ಹುಡುಕ್ತಿರುವಂಥ ಜನರ ಆ ಹೃದಯ ಮಾರ್ಪಾಟಾಗಿ ಕರ್ತನೆ ಅವರು ಪರಲೋಕವನ್ನು ಹುಡುಕುವಂಥ ಜನರಾಗಲಿ ಎಂಬುದಾಗಿ ಬೇಡಿಕೊಳ್ತೇವೆ. ಕಾರಣ ಇಂಥವ್ರ ಮೇಲೆ ಕ್ರೂರವಾದ ದಂಡನೆ, ನರಕದ ಶಿಕ್ಷೆ ಇದೆ ಎಂಬುದಾಗಿ ಹೇಳ್ತಿದ್ದಲ್ಲ ದೇವರೇ. ಇಂಥ ಕ್ರೂರವಾದ ದಂಡನೆಯಿಂದ, ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದಯಮಾಡಿ ಅವರಿಗೆ ಒಮ್ಮೆ ನೀನು ನೆರವಾಗ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ನಾವು ಎಚ್ಚರಿಕೆ ತೆಗೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ರಿಪ್ಪ. ದೇವಕುಮಾರನಾದ ಕರ್ತನೆ, ನಿನ್ನ ನಾವು ಕರ್ತನೆ ತುಳಿಯಬಾರದಪ್ಪ.
ಕರ್ತನೆ, ನೀನು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ರಕ್ತ, ನಮ್ಮನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ನಾವು ಅಶುದ್ಧವನ್ನು ಎಣಿಸಬಾರ್ದು. ದೇವರ ಕೃಪಾವರವಾಗಿರುವ ಪವಿತ್ರಾತ್ಮನ ನಾವು ತಿರಸ್ಕಾರ ಮಾಡಬಾರ್ದು. ನಮ್ಮ ಹೃದಯಗಳನ್ನ ನೀನು ಎಚ್ಚರಿಸು. ನಿನಗೆ ಜಾಗೃತಿ ಕರ್ತನೆ, ನಿನ್ನ ಕಾರ್ಯಗಳನ್ನು ನಾವು ಕರ್ತನೆ ವಿಪರೀತವಾಗಿ ಗೌರವಿಸಿ ಕರ್ತನೆ, ನಿನ್ನನ್ನು ಎಲ್ಲ ವಿಧದಲ್ಲಿ ಸನ್ಮಾನಿಸಿ, ನಿನಗಾಗಿ ಜೀವಿಸಿ, ನಿನ್ನ ಮೆಚ್ಚುಗೆಗೆ ಪಾತ್ರರಾಗುವುದಕ್ಕೆ ನಮಗೆ ಹೇಗೆ ಜೀವಿಸಬೇಕೆಂಬುದನ್ನು ಕಲಿಸಿಕೊಡು ಸ್ವಾಮಿ. ಹೀಗೆ ತಪ್ಪು ದಾರಿಯಲ್ಲಿ ಹೋಗುವವರನ್ನ ಕರ್ತನೆ ನೀನು ತಿರುಗಿ ಕರುಣಿಸಿ ನಿನ್ನ ಕಡೆಗೆ ಸೆಳೆಕೋ ಎಂದು ನಾವು ಪ್ರಾರ್ಥಿಸ್ತೇವೆ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಗೆ, ಆಮೆನ್.